ನಮ್ಮೆಲ್ಲರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗೆ ಇಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗೊಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ. ಅದೇ ಪನ್ನೀರ್ ಬಿಸ್ನೆಸ್. ಈ ಪನ್ನೀರ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು, ರಾ ಮೆಟೀರಿಯಲ್ಸ್ ಏನು, ಹಾಗಾದ್ರೆ ಮಷಿನರೀಸ್ ಏನ್ ಬೇಕಾಗುತ್ತೆ, ಹಾಗೆ ಈ ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇದರಲ್ಲಿ ಲಾಭ ಎಷ್ಟು ಸಿಗುತ್ತೆ, ಹಾಗೆ ನಿಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಏನು, ಸೊ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ನಾನು ತುಂಬಾ R&D ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ 10,000 ಲೈಕ್ಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಪನ್ನೀರ್ನ ತುಂಬಾ ಜನ ಇಷ್ಟಪಡ್ತಾರೆ. ಅದರಲ್ಲೂ ರೆಸ್ಟೋರೆಂಟ್ಗಳಲ್ಲಿ ಈ ಪನ್ನೀರ್ನ ಉಪಯೋಗಿಸ್ಕೊಂಡು ತುಂಬಾ ತಿಂಡಿಗಳನ್ನ ತಯಾರು ಮಾಡ್ತಾರೆ. ಅದರಲ್ಲೂ ಬರೀ ವೆಜ್ ತಿನ್ನೋರು ಈ ಪನ್ನೀರ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಪನ್ನೀರ್ನ ಡೈರಿ ಕಂಪನಿಗಳು ತಯಾರು ಮಾಡುತ್ತವೆ. ಅಷ್ಟೇ ಅಲ್ಲ, ನಾವು ಸಹ ಈ ಪನ್ನೀರ್ನ ತಯಾರು ಮಾಡಿ ಇದನ್ನ ಮಾರಾಟ ಮಾಡಿ ಒಳ್ಳೆ ಲಾಭ ಗಳಿಸಬಹುದು. ಹೀಗೆ ಈ ಪನ್ನೀರ್ ಬಿಸ್ನೆಸ್ ಮಾಡಿ ಒಳ್ಳೆ ಲಾಭ ಗಳಿಸುವಂತವ್ರು ಈ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜನ ಇದ್ದಾರೆ. ಹಾಗೆ ಇದೇ ತರ ಇತ್ತೀಚೆಗೆ ಈ ಪನ್ನೀರ್ ಬಿಸ್ನೆಸ್ ನ ಶುರು ಮಾಡಿ ಒಳ್ಳೆ ಲಾಭ ಗಳಿಸ್ತಾ ಇರೋರು ಸೌತ್ ಇಂಡಿಯಾದಲ್ಲೂ ಇದ್ದಾರೆ. ಹಾಗಾಗಿ ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಬಿಸ್ನೆಸ್ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ಈ ಬಿಸ್ನೆಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಈ ಪನ್ನೀರ್ ಬಿಸ್ನೆಸ್ ನ ಶುರು ಮಾಡಬೇಕು ಅಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹಾಗೇನೆ ಬೇಕಾಗುವಂತ ಜಾಗದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಾವು ಈ ಪ್ಲಾಂಟ್ ನ ಶುರು ಮಾಡಬೇಕು ಅಂದ್ರೆ ನಮಗೆ ಮಿನಿಮಮ್ ಆಗಿ 500 ಅಡಿ ಜಾಗ ಬೇಕಾಗುತ್ತೆ. ಆದ್ರೆ ನೀವು ಈ ಬಿಸ್ನೆಸ್ ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದಾಗ 100 ಅಡಿ ಜಾಗ ಇದ್ರೂ ಸಾಕು. ಆದ್ರೆ ಈ ಜಾಗದಿಂದ ನೀವು ಪ್ರತಿದಿನ 100 ಅಥವಾ 200 kg ಪನ್ನೀರ್ ಮಾತ್ರ ನೀವು ತಯಾರು ಮಾಡೋಕೆ ಸಾಧ್ಯ ಆಗುತ್ತೆ. ಆದ್ರೆ ಅದೇ ನೀವು 500 ಅಡಿ ಜಾಗ ಇಟ್ಕೊಂಡು ಈ ಬಿಸ್ನೆಸ್ ನೀವು ಮಾಡಿದ್ರೆ ದಿನಕ್ಕೆ 1000, 1500, 2000 kg ಪನ್ನೀರ್ನ ನೀವು ತಯಾರು ಮಾಡಬಹುದು. ನೀವು ಈ ಬಿಸ್ನೆಸ್ ನ ಶುರು ಮಾಡಬೇಕು ಅಂದ್ರೆ ನೀವು ಟ್ರೇಡ್ ಲೈಸೆನ್ಸ್ ನ ತಗೋಬೇಕಾಗುತ್ತೆ. ಹಾಗೆ ಇದರ ಜೊತೆಗೆ ನೀವು MSME ಉದ್ಯೋಗಾಧಾರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಇದು ನೀವು ಆನ್ಲೈನ್ ಅಲ್ಲಿ ಮಾಡಬಹುದು ಮತ್ತೆ ಇದು ಸುಲಭ ಕೂಡ. ಹಾಗೆ ಇದು ಫುಡ್ಗೆ ಸಂಬಂಧಿಸಿದ ಬಿಸ್ನೆಸ್ ಆಗಿರೋದ್ರಿಂದ FSSAI ಸರ್ಟಿಫಿಕೇಟ್ ನೀವು ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ನೀವು BIS ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಸೊ ನೀವು ಇದನ್ನ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ಪಡ್ಕೋಬಹುದು. ಹಾಗೆ ನೀವು ನಿಮ್ಮ ಬ್ರ್ಯಾಂಡ್ ಲೋಗೋನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಒಂದು ಬ್ರ್ಯಾಂಡ್ ಮೂಲಕ ನೀವು ಹೋಗ್ತೀರಾ. ಹಾಗಾಗಿ ನಿಮ್ಮ ಬ್ರ್ಯಾಂಡ್ ಲೋಗೋನು ಸಹ ನೀವು ತಪ್ಪದೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಈ ಬಿಸ್ನೆಸ್ ನ ಎಲ್ಲಿ ಶುರು ಮಾಡ್ತಾ ಇದ್ದೀರೋ ಅಲ್ಲಿ ನೀವೊಂದು ವಾಟರ್ ಕನೆಕ್ಷನ್ ಹಾಗೇನೆ ಪವರ್ ಸಪ್ಲೈನ ತಗೋಬೇಕಾಗುತ್ತೆ. ಯಾಕೆಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಬಿಸ್ನೆಸ್ಗೆ. ಹಾಗೆ ಲೋಕಲ್ ಅಲ್ಲಿ ನೀವು ಫುಡ್ ಅಥಾರಿಟಿಯಿಂದನೂ ಪರ್ಮಿಷನ್ ತಗೋಬೇಕಾಗುತ್ತೆ. ಇನ್ನು ಇದಕ್ಕೆ ಇನ್ಶೂರೆನ್ಸ್ ಸಹ ನೀವು ಮಾಡಿಸಬೇಕಾಗುತ್ತೆ. ಇನ್ನು ಈ ಬಿಸ್ನೆಸ್ಗೆ ಬೇಕಾಗುವ ಮಷಿನರೀಸ್ ಹಾಗೇನೆ ರಾ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪನ್ನೀರ್ ಬಿಸ್ನೆಸ್ಗೆ ಮುಖ್ಯವಾಗಿ ನಮಗೆ ಬೇಕಾಗುವಂಥದ್ದು ಹಾಲ್ನ ಸ್ಟೋರ್ ಮಾಡಿಡೋದಕ್ಕೆ ಅಲ್ಯೂಮಿನಿಯಂ ಟ್ಯಾಂಕ್ಗಳು. ಸೊ ಈ ಅಲ್ಯೂಮಿನಿಯಂ ಟ್ಯಾಂಕ್ಗಳ ಕೆಪಾಸಿಟಿ ಎಷ್ಟು ಲೀಟರ್ಸ್ ಬೇಕು ಅನ್ನುವಂಥದ್ದು ಎಲ್ಲಾ ಲೀಟರ್ಸ್ ಕೆಪಾಸಿಟಿನೂ ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಅದನ್ನ ಕೊಂಡ್ಕೊಳ್ಬೇಕಾಗುತ್ತೆ. ಸೊ ನಿಮಗಿದು indiamart.com ಹಾಗೆ TradeIndia.com ವೆಬ್ಸೈಟ್ಗಳಲ್ಲಿ ನಿಮಗೆ ಸಾಕಷ್ಟು ಇದೆ. ಸೊ ನೀವು ಅಲ್ಲಿಂದ ಕೊಂಡ್ಕೊಳ್ಬಹುದು. ಇದರ ಜೊತೆಗೆ ನೀವು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ನ ತಗೋಬೇಕಾಗುತ್ತೆ. ಹಾಗೆ ಫಿಲ್ಟರ್ ಪ್ರೆಸ್ ಮ್ಯಾನ್ಯುಯಲ್ ನ ತಗೋಬೇಕಾಗುತ್ತೆ. ಹಾಗೆ ಡೀಪ್ ಫ್ರೀಸರ್ ಸಹ ನೀವು ತಗೊಳ್ಬೇಕಾಗುತ್ತೆ. ಇದರ ಜೊತೆಗೆ ನೀವು ವೇಯಿಂಗ್ ಸ್ಕೇಲ್ ಮಷೀನ್ ತಗೋಬೇಕಾಗುತ್ತೆ. ಈ ಪನ್ನೀರ್ನ ನೀವು 100 ಗ್ರಾಮ್, 200 ಗ್ರಾಮ್, 1/2 kg ಸೊ ಈ ತರ ನೀವು ತೂಕ ಮಾಡಿ ಪ್ಯಾಕ್ ಮಾಡೋದಕ್ಕೆ ನಿಮಗೆ ವೇಯಿಂಗ್ ಮಷೀನ್ ಬೇಕಾಗುತ್ತೆ. ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ಸ್ ನ ತಗೋಬೇಕಾಗುತ್ತೆ. ಮಿಲ್ಕ್ ಬಾಯ್ಲರ್ ನ ತಗೋಬೇಕಾಗುತ್ತೆ. ಇದರ ಜೊತೆಗೆ ಮುಖ್ಯವಾದದ್ದು ನಮಗೆ ಹಾಲ್ನ ಪರೀಕ್ಷೆ ಮಾಡೋದಕ್ಕೆ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಹಾಗೆ ಒಬ್ಬ ಪರ್ಸನ್ ಕೂಡ ಬೇಕಾಗುತ್ತೆ. ನೀವು ಈ ಪನ್ನೀರ್ನ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷೀನ್ ಇಂದಾನೆ ಪ್ಯಾಕ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷೀನ್ ತಗೋಬೇಕಾಗುತ್ತೆ. ಯಾಕೆಂದ್ರೆ ಇದರಿಂದ ಪನ್ನೀರ್ ಬಾಳ್ಕೆ ಬರುತ್ತೆ. ಹಾಗೆ ಇದರ ಜೊತೆಗೆ ನಮಗೆ ಲೇಬಲಿಂಗ್ ಮಷೀನ್ ಸಹ ಬೇಕಾಗುತ್ತೆ. ಇದರ ಜೊತೆಗೆ ನಮಗೆ ಬೇಕಾಗುವಂತದ್ದು ಶುದ್ಧವಾದ ಹಾಲು, ಲೆಮನ್ ಜ್ಯೂಸ್, ವೆನಿಗರ್ ಹಾಗೆ ಸಿಟ್ರಿಕ್ ಆಸಿಡ್. ಸೊ ಈ ಮೂರು ಸಹ ನಮಗೆ ಪನ್ನೀರ್ ತಯಾರು ಮಾಡೋದಕ್ಕೆ ಬೇಕಾಗುತ್ತೆ. ಈಗ ಇದಕ್ಕೆ ಸಂಬಂಧಿಸಿದ ಪ್ರಾಸೆಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ನಾವು ಈ ಹಾಲ್ನ ಚೆನ್ನಾಗಿ ಕುದಿಸ್ಬೇಕು. ಸುಮಾರು 60ರಿಂದ 70 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಾವಿದ್ನ ಕುದಿಸ್ಬೇಕಾಗತ್ತೆ. ಸೊ ಈ ತರ ಚೆನ್ನಾಗಿ ಕುದಿತಾ ಇರುವಂತಹ ಹಾಲಿಗೆ ಲೆಮನ್ ಜ್ಯೂಸ್ ಹಾಗೇನೆ ವೆನಿಗರ್ನ ನಾವು ಆಡ್ ಮಾಡಬೇಕಾಗುತ್ತೆ. ಈ ತರ ಹಾಕಿದಾಗ ಅದರಲ್ಲಿ ಹಾಲು ಮತ್ತೆ ನೀರು ಬೇರೆ ಬೇರೆ ಆಗುತ್ತೆ. ಆಗ ಆ ಹಾಲಿನ ಪದಾರ್ಥದ ಗಟ್ಟಿ ವಸ್ತುನ ನಾವು ಸಪರೇಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನ ಒಂದು ಭಾರವಾದ ವಸ್ತುನ ಕೆಳಗೆ ಇಡಬೇಕಾಗುತ್ತೆ. ಈ ರೀತಿ ಇಟ್ಟಾಗ ಇದು ಮುದ್ದೆ ತರ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಈ ವಸ್ತುನ ನೀವು ಆಚೆ ತೆಗೆದಾದ್ಮೇಲೆ ಇದನ್ನ ಭಾರವಾದ ವಸ್ತುವಿನ ಕೆಳಗೆ ಇಡಬೇಕಾಗತ್ತೆ. ಅದಕ್ಕಾಗಿನೇ ಪ್ರೆಸ್ಸಿಂಗ್ ಮಷಿನ್ಸ್ ನ ಉಪಯೋಗಿಸ್ತಾರೆ.
ಈ ರೀತಿ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂತಹ ನೀರಿನಂಶ ಸಂಪೂರ್ಣವಾಗಿ ಹೋಗುತ್ತೆ, ನಮಗೆ ಬರೀ ಈ ಹಾಲಿನ ಪದಾರ್ಥ ಒಂದು ಮುದ್ದೆಯ ರೂಪದಲ್ಲಿ ಸಿಗುತ್ತೆ. ನಂತರ ಇದನ್ನ ಚಿಲ್ಡ್ ವಾಟರ್ಗೆ ಹಾಕ್ತಾರೆ. ಇದರಲ್ಲಿ ಇದನ್ನ ಸುಮಾರು 30ರಿಂದ 40 ನಿಮಿಷದವರೆಗೂ ಇರಿಸ್ತಾರೆ. ಇದಾದ ನಂತರ ನಮಗಿದು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ವ್ಯಾಕ್ಯೂಮ್ ಪ್ಯಾಕಿಂಗ್ ನ ಮಾಡ್ಕೋಬೇಕಾಗತ್ತೆ. ನಮ್ಗೆ ಈ ಪನ್ನೀರು ಎಷ್ಟು ಹಾಲಿನ ಪ್ರಮಾಣಕ್ಕೆ ಎಷ್ಟು ಪನ್ನೀರ್ ಸಿಗುತ್ತೆ ಅನ್ನುವಂಥದ್ದು ನಾವು ಲೆಕ್ಕ ಹಾಕಿ ನೋಡೋದಾದ್ರೆ, ಇಂಡಿಯಾದಲ್ಲಿರುವಂತಹ ಈ ತರದ ದೊಡ್ಡ ದೊಡ್ಡ ಕಂಪನಿಗಳು ಹಾಗೆಯೇ ನಾವು ಮಾಹಿತಿನ ಕಲೆ ಹಾಕಿದ ಪ್ರಕಾರ ಹೇಳೋದಾದ್ರೆ 1 kg ಪನ್ನೀರ್ ನಮಗೆ ತಯಾರಾಗಬೇಕು ಅಂದ್ರೆ ನಮಗೆ ಶುದ್ಧವಾದ ಹಾಲು ಸುಮಾರು 5 ಲೀಟರ್ ಬೇಕಾಗುತ್ತೆ. ಇದು ನೀವು ಫುಲ್ ಕ್ರೀಮ್ ಮಿಲ್ಕ್ ನ ಉಪಯೋಗಿಸಿದ್ರೆ. ಒಂದ್ ವೇಳೆ ನೀವು ಫುಲ್ ಕ್ರೀಮ್ ಮಿಲ್ಕ್ ನ ಉಪಯೋಗಿಸಿಲ್ಲ ಅಂದ್ರೆ 1 kg ಪನ್ನೀರ್ ತಯಾರಾಗೋದಕ್ಕೆ ನಿಮಗೆ ಸುಮಾರು 7ರಿಂದ 8 ಲೀಟರ್ ಹಾಲು ಬೇಕಾಗುತ್ತೆ. ಸೊ ಹಾಗಾಗಿನೇ ಫುಲ್ ಕ್ರೀಮ್ ಮಿಲ್ಕ್ ನ ನೀವು ಹೋಲ್ಸೇಲ್ ಆಗಿ ತಗೊಂಡ್ರೆ ನಿಮಗೆ ಪನ್ನೀರ್ ಸಹ ಒಳ್ಳೆ ಪ್ರಮಾಣದಲ್ಲಿ ಸಿಗುತ್ತೆ. ಈ ತರ ವ್ಯಾಕ್ಯೂಮ್ ಪ್ಯಾಕಿಂಗ್ ಆದ್ಮೇಲೆ ನಾವು ಈ ಪನ್ನೀರ್ನ ಫ್ರೀಜರ್ ಅಲ್ಲಿ 3ರಿಂದ 4 ದಿನಗಳವರೆಗೂ ಇಡಬಹುದು. ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ಈ ಪನ್ನೀರ್ ಪ್ಯಾಕಿಂಗ್ ನ ಮಾಡುವಂತದ್ರ ಬಗ್ಗೆ ಹೇಳೋದಾದ್ರೆ ಇವು 100 ಗ್ರಾಂ, 200 ಗ್ರಾಂ, 250 ಗ್ರಾಂ, 500 ಗ್ರಾಂ ಹಾಗೇನೆ 1 kg ಸೊ ಈ ತರ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುತ್ತವೆ. ಹಾಗೆಯೇ ನೀವು ಸಹ ಈ ಬಿಸ್ನೆಸ್ ನ ಮಾಡುವಾಗ 100 ಗ್ರಾಮ್ಸ್ ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂತದನ್ನ ಪ್ಲಾನ್ ಮಾಡಬೇಕಾಗತ್ತೆ. ಹಾಗೇನೆ ಅದಕ್ಕೆ ತಕ್ಕ ಹಾಗೆ ಕಂಪನಿಯ ಲೋಗೋ ಹಾಗೇನೆ ಲೇಬಲಿಂಗ್ ಇದೆಲ್ಲದರ ಬಗ್ಗೆನೂ ಸಹ ಗಮನ ಕೊಡಬೇಕಾಗತ್ತೆ. ಒಂದ್ ವೇಳೆ ನೀವು ಈ ಬಿಸ್ನೆಸ್ ನ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ನಾರ್ಮಲ್ ಪ್ಯಾಕಿಂಗ್ ಕವರ್ಸ್ ಅಲ್ಲಿ ನೀವು ವ್ಯಾಕ್ಯೂಮ್ ಪ್ಯಾಕಿಂಗ್ ಮೂಲಕ ಪ್ಯಾಕಿಂಗ್ ಮಾಡಿ ಮಾರಬಹುದು. ಅದೇ ಒಂದ್ ವೇಳೆ ನೀವು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ನ ಮಾಡ್ತಾ ಇದ್ರೆ ಇದಕ್ಕೆ ಸಂಬಂಧಿಸಿದಂತಹ ಮಷಿನ್ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ನೀಡಿದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸಬಹುದು. ನೀವು ಈ ಬಿಸ್ನೆಸ್ ನ ಮಾಡುವಾಗ ತುಂಬಾ ಹೈಜಿನಿಕ್ ಆಗಿರಬೇಕಾಗುತ್ತೆ. ಹಾಗೆಯೇ ಈ ಪನ್ನೀರ್ನ ತಯಾರು ಮಾಡಿ ನೀವು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಹಾಗೆಯೇ ಫ್ರೀಜರ್ ಅಲ್ಲಿ ಇಟ್ಟಾಗ 3ರಿಂದ 4 ದಿನ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿರುತ್ತೆ. ಹಾಗೆಯೇ ಒಳ್ಳೆ ಸೇಲ್ ಸಹ ಆಗುತ್ತೆ. ಈಗ ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ತಿಳ್ಕೊಳ್ಳೋಣ. ನೀವು ಈ ಬಿಸ್ನೆಸ್ ನ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದ್ರೆ ಮಿನಿಮಮ್ ಆಗಿ ನಿಮಗೆ ಈ ಬಿಸ್ನೆಸ್ ನ ಶುರು ಮಾಡೋದಕ್ಕೆ 6 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಮಿಷಿನ್ಗಳು ಬಂತು, ರಿಜಿಸ್ಟ್ರೇಷನ್ ಪ್ರಾಸೆಸ್, ಸೊ ಎಲ್ಲಾ ಖರ್ಚು ಸೇರಿ ಮಿನಿಮಮ್ ಆಗಿ ನಿಮಗೆ 6 ಲಕ್ಷ ರೂಪಾಯಿ ಆಗುತ್ತೆ. ನೀವು ಸಣ್ಣ ಪ್ರಮಾಣದಲ್ಲಿ ಮಾಡಿದಾಗ ಮಷಿನ್ಸ್ ಗಳು ಸಿಗೋದಿಲ್ಲ, ಆದ್ರೆ ಓವರ್ ಆಲ್ ಖರ್ಚು ನಿಮಗೆ 6 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ಆದ್ರೆ ಅದೇ ನೀವು ಈ ಬಿಸ್ನೆಸ್ ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಂದ್ರೆ ಮಿನಿಮಮ್ ಆಗಿ ನಿಮಗೆ ಇನ್ವೆಸ್ಟ್ಮೆಂಟ್ 20ರಿಂದ 25 ಲಕ್ಷ ರೂಪಾಯಿ ಬೇಕಾಗುತ್ತೆ. ನೀವು ಈ ಬಿಸ್ನೆಸ್ ನ ಸಣ್ಣ ಪ್ರಮಾಣದಲ್ಲಿ ಮಾಡಿದಾಗ ನಿಮಗೆ ಔಟ್ಪುಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಅದೇ ನೀವು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಎಲ್ಲಾ ಮಷಿನ್ಸ್ ಗಳನ್ನು ನೀವು ತಗೊಂಡಿರ್ತೀರಾ, ಹಾಗಾಗಿ ಪ್ರಾಸೆಸ್ ಬೇಗ ಆಗುತ್ತೆ. ಸೊ ಪ್ರಾಸೆಸ್ ಬೇಗ ಆಗೋದ್ರಿಂದ ನಿಮಗೆ ಔಟ್ಪುಟ್ ಸಹ ಹೆಚ್ಚಾಗಿ ಬರುತ್ತೆ. ನಾವೀಗ ಈ ಪನ್ನೀರ್ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತ ನೋಡೋಣ. ನಾವೀಗ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ 200 ಗ್ರಾಂ ಪನ್ನೀರ್ 70 ರೂಪಾಯಿಂದ 80 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಅಂದ್ರೆ ನಾವು ಈ ರೇಟ್ ನ ಲೆಕ್ಕ ಹಾಕಿ ನೋಡೋದಾದ್ರೆ 1 kg ಪನ್ನೀರ್ ಮಾರಾಟ ಆಗ್ತಾ ಇರುವಂತದ್ದು ಮಾರ್ಕೆಟ್ ಅಲ್ಲಿ 380 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕೆಲವೊಬ್ಬರನ್ನ 320 ರೂಪಾಯಿಗೂ ಕೊಡ್ತಾ ಇದ್ದಾರೆ. ಅಂದ್ರೆ ನಮಗೆ ಮಿನಿಮಮ್ ಆಗಿ ಪ್ರತಿ ಕೆಜಿ ಪನ್ನೀರ್ ಮಾರಾಟ ಆಗುವಂತದ್ದು 300 ರೂಪಾಯಿ ಮೇಲೇನೆ ವಿನಃ ಕಡಿಮೆ ಇಲ್ಲ. ಅಂದ್ರೆ ನೀವು ಈ ಪನ್ನೀರ್ನ ಹೋಲ್ಸೇಲ್ ಆಗಿ ಮಿನಿಮಮ್ ಅಂದ್ರೂ 300ರಿಂದ 350 ರೂಪಾಯಿವರೆಗೂ ಮಾರಾಟ ಮಾಡಬಹುದು. ರಿಟೇಲ್ ಶಾಪ್ಗಳಲ್ಲಿ ಅದು ಕಸ್ಟಮರ್ಗೆ ತಲುಪುವಂತದ್ದು 360 ರೂಪಾಯಿಂದ 380 ರೂಪಾಯಿವರೆಗೂ ತಲುಪುತ್ತೆ. ಸೊ ಹಾಗಾಗಿ ನಾವು 1 kg ಪನ್ನೀರ್ನ ಹೋಲ್ಸೇಲ್ ರೇಟ್ಗೆ 280 ರೂಪಾಯಿಂದ 300 ರೂಪಾಯಿ ಕೊಟ್ಟರು ಸಹ ನಮಗೆ ಒಳ್ಳೆ ಲಾಭನೇ ಆಗುತ್ತೆ. ಇವತ್ತಿನ ಸಿಚುಯೇಷನ್ಗೆ ನಾವು ಲೆಕ್ಕ ಹಾಕಿ ಹೇಳೋದಾದ್ರೆ ನಮಗೆ ಪನ್ನೀರ್ನ ತಯಾರು ಮಾಡೋದಕ್ಕೆ ಎಲ್ಲಾ ಖರ್ಚು ತೆಗೆದು ನಮಗೆ 1 kg ಪನ್ನೀರ್ಗೆ 100 ರೂಪಾಯಿ ಲಾಭ ಉಳಿಯುತ್ತೆ. ಹೀಗೆ ನೀವು ದಿನಕ್ಕೆ 20 kg ಮಾರಿದ್ರೆ ನಿಮಗೆ ದಿನಕ್ಕೆ 2000 ರೂಪಾಯಿ ಲಾಭ ಆಗುತ್ತೆ. ಅದೇ ನೀವು 50 kg ಮಾರಿದ್ರೆ 5000 ರೂಪಾಯಿ ಲಾಭ ಆಗುತ್ತೆ. ಹೀಗೆ ಚಿಕ್ಕ ಪ್ರಮಾಣದಲ್ಲಿ ಮಾಡುವಂತಹ ಸ್ಮಾಲ್ ಯೂನಿಟ್ಸ್ ಗಳು ಸಹ ದಿನಕ್ಕೆ 500ರಿಂದ 700 kg ಪನ್ನೀರ್ನ ಮಾರಾಟ ಮಾಡುತ್ತವೆ. ಸೊ ಹೀಗೆ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಇದರ ಮಾರ್ಕೆಟಿಂಗ್ ಬಗ್ಗೆ ಹೇಳೋದಾದ್ರೆ ಇದನ್ನ ನೀವು ಕಿರಾಣಿ ಶಾಪ್ಗಳಲ್ಲಿ, ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ, ಹಾಲಿನ ಕೇಂದ್ರಗಳಲ್ಲಿ, ಹಾಗೆಯೇ ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಸೊ ಎಲ್ಲಾ ಕಡೆನೂ ಮಾರಬಹುದು. ಇದರ ಜೊತೆಗೆ ನೀವು ಇದನ್ನ ಆನ್ಲೈನ್ ಅಲ್ಲೂ ಮಾರಬಹುದು. ಹಾಗೆಯೇ ಗ್ರೋಸರ್ಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ಗಳಲ್ಲೂ ಸಹ ನೀವು ಈ ಪ್ರಾಡಕ್ಟ್ ನ ಮಾರಬಹುದು. ಹಾಗೆ ಒಳ್ಳೆ ಲಾಭನ ಗಳಿಸಬಹುದು. ನಿಮಗೆ ಗೊತ್ತಿರೋ ಹಾಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಸೊ ಈ ತರ ಗ್ರೋಸರಿ ಸ್ಟೋರ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟು ಸೊ ನೇರವಾಗಿ ಕಸ್ಟಮರ್ಸ್ಗೆ ನೀವೇ ಮಾರಾಟ ಮಾಡಬಹುದು. ಸೊ ಈ ಬಿಸ್ನೆಸ್ ನ ನೀವು ಕಡಿಮೆ ಬಂಡವಾಳದಿಂದ ಶುರು ಮಾಡಿ ಒಳ್ಳೆ ಲಾಭನ ಗಳಿಸಬಹುದು ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ನೀವು ಕಷ್ಟಪಡಬೇಕಾಗತ್ತೆ. ಯಾಕೆಂದ್ರೆ ಇದರಲ್ಲಿ ಮಾರ್ಕೆಟಿಂಗ್ ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆಂದ್ರೆ 1 kg ಪನ್ನೀರ್ನ ನೀವು ಯಾವುದೇ ಕಾರಣಕ್ಕೂ 300 ರೂಪಾಯಿಗಿಂತ ಕಡಿಮೆ ಮಾರಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿ ಕೆಜಿಗೆ ನಿಮಗೆ 100 ರೂಪಾಯಿ ಲಾಭ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಬೇಕಾಗುವಂತಹ ಮಷಿನ್ಸ್ ಗಳಿರಬಹುದು, ಹಾಗೆಯೇ ಕ್ರೀಮ್ ಮಿಲ್ಕ್ ಇರಬಹುದು. ಸೊ ಇವುಗಳನ್ನ ನಾವು ಮುಂಚೆನೆ ತಿಳ್ಕೊಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ತರದ ಬಿಸ್ನೆಸ್ ನ ತುಂಬಾ ಕಡಿಮೆ ಜನ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿನೇ ನೀವು ಒಂದು ವೇಳೆ ಈ ಬಿಸ್ನೆಸ್ ನ ಮಾಡ್ತೀರಿ ಅಂತ ಆದ್ರೆ ನಿಮ್ಮ ಸುತ್ತಮುತ್ತ ಈ ತರದ ಬಿಸ್ನೆಸ್ ಈಗಾಗಲೇ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ನೀವು ಇದನ್ನ ಶುರು ಮಾಡಬಹುದಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ನೀವು ಮೊದಲನೇದಾಗಿ ಶುರು ಮಾಡಿ ನಂತರ ಬಿಸ್ನೆಸ್ ಡೆವಲಪ್ ಆದ ಹಾಗೆ ಇದನ್ನ ದೊಡ್ಡ ಪ್ರಮಾಣದಲ್ಲೂ ಮಾಡಬಹುದು. ಸೊ ಫ್ರೆಂಡ್ಸ್, ಇದಷ್ಟು ಡೀಟೇಲ್ಸ್ ಪನ್ನೀರ್ ಬಿಸ್ನೆಸ್ ಬಗ್ಗೆ ಆಗಿತ್ತು. ಹಾಗೇನೆ ಈ ಬಿಸ್ನೆಸ್ಗೆ ಬೇಕಾಗುವಂತಹ ಮಷಿನರೀಸ್ ಗಳ ಡೀಟೇಲ್ಸ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸಬಹುದು. ಆದ್ರೆ ಒಂದ್ ನೆನಪಿರ್ಲಿ, ನೀವು ನೇರವಾಗಿ ಅವ್ರನ್ನ ಭೇಟಿಯಾಗಿ ಯಾವ್ದು ನಿಮಗೆ ಸೂಕ್ತ ಅಂತ ಅನ್ಸುತ್ತೋ ಅದನ್ನ ನೀವು ಕೊಂಡ್ಕೊಳ್ಬಹುದು. ಸರಿ ಫ್ರೆಂಡ್ಸ್, ಹಾಗಾದ್ರೆ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.